ಯುಗಾದಿ ಹಬ್ಬಕ್ಕೆ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಏನಾದರೂ ಶಾಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ನೋಡಿ, ಇಲ್ಲಿದೆ ಕಲೆಕ್ಷನ್ನು. ಜಸ್ಟ್ 1250 ಅಷ್ಟೇ ಈ ಮುತ್ತಿನ ಹಾರ. ಎಷ್ಟು ಚೆನ್ನಾಗಿದೆ ನೋಡಿ. ನಾನಂತೂ ಶಾಕ್ ಆಗಿಬಿಟ್ಟೆ ಈ ಪ್ರೈಸ್ನ ನೋಡಿ. ಆ್ಯಂಡ್ ನಾನು ಕೂಡ ಶಾಪ್ ಮಾಡಬೇಕಂತ ಏನು ಹೋಗಿರಲಿಲ್ಲ, ಬಟ್ ಈ ನೆಕ್ ಪೀಸ್ನ ನೋಡಿ ನನಗೂ ತಗೋಬೇಕು ಅಂತ ಅನ್ನಿಸ್ತು. ಪ್ರತಿ ಒಂದು ಜ್ಯುವೆಲರಿ ಮೇಲೂ ಕೂಡ ಅದರ ಮೇಲೇ ಪ್ರೈಸಸ್ನೆಲ್ಲ ಬರೆದಿದ್ದಾರೆ. ಸೊ 200 ಇಂದನೂ ಸ್ಟಾರ್ಟ್ ಆಗುತ್ತೆ, ಇಲ್ಲಿ 100 ರುಪೀಸಿಂದನೂ ಜ್ಯುವೆಲರಿ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ವಿಡಿಯೋ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿದ್ರಿ ಅಲ್ವಾ ನೀವು, ನಾನು ಜ್ಯುವೆಲರೀಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಆರ್ಟಿಫಿಷಿಯಲ್ ಜ್ಯುವೆಲರೀಸು, ಯಾವುದೇ ರೀತಿಯ ಸಿಲ್ವರ್ ಅಥವಾ ಗೋಲ್ಡ್ ಅಲ್ಲ. ಇದು ಬಂದು ಮಲ್ಲೇಶ್ವರಮಲ್ಲಿರುವಂಥ ಶಾಪು, ದೇವರಾಜ್ ಫ್ಯಾನ್ಸಿ ಸ್ಟೋರ್ ಅಂತ. ಸೊ ದೇವರಾಜ್ ಫ್ಯಾನ್ಸಿ ಜ್ಯುವೆಲರಿ ಸ್ಟೋರ್ ಅಂತ ಹೇಳಿಬಿಟ್ಟು ಇಲ್ಲಿ ಆ್ಯಕ್ಚುಲಿ ವೆರೈಟೀಸ್ ಆಫ್ ಜ್ಯುವೆಲರೀಸ್ನ ನೀವು ನೋಡ್ತಾ ಇದ್ದೀರಾ, ಆಲ್ರೆಡಿ ನೋಡ್ತಾನೆ ಇದ್ದೀರಾ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಇತ್ತು. ಅದ್ರ ಜೊತೆಗೆ ಕ್ವಾಲಿಟಿ ಹೇಗಿತ್ತು ಅಂತ ಅಂದರೆ, ನಾನು ಈ ಒಂದು ಸ್ಟೋರ್ನ ತುಂಬ ಸರಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ತುಂಬ ಜನ ಕಾಮೆಂಟ್ ಮಾಡಿದ್ರಿ, ಕೆಲವು ಜ್ಯುವೆಲರೀಸ್ನ ನನಗೆ ತೋರಿಸ್ರಿ, ಇಯರಿಂಗ್ಸ್ ತೋರಿಸಿ ಮೇಡಮ್, ಹಾಗೆ ಹಿಂಗೆ ಅಂತ ಹೇಳಿಬಿಟ್ಟು. ಬಟ್ ನಾನು ಏನು ದಾಬಸ್ಪೇಟೆಗೆ ರೀಸೆಂಟ್ ಟೈಮಲ್ಲಿ ಸಿಲ್ವರ್ ಜ್ಯುವೆಲರಿ ಶಾಪ್ಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಅಟ್ಲೀಸ್ಟ್ ಯುಗಾದಿ ಫೆಸ್ಟಿವಲ್ಗೆ ನಿಮಗೆ ಈ ಒಂದು ಸ್ಟೋರ್ನ ತಿಳಿಸಿದ್ರೆ ಅಟ್ಲೀಸ್ಟ್ ತಗೋತೀರಾ ಇಲ್ಲಿ ಹೋಗಿ ಅಂತ ಹೇಳಿಬಿಟ್ಟು ಈ ಒಂದು ಸ್ಟೋರ್ನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಹೇಳಿಬಿಟ್ಟು. ಟು ಬಿ ಫ್ರ್ಯಾಂಕ್, ನಾನು ಅಂದ್ಕೊಂಡಿದ್ದೆ ಈ ಒಂದು ಪ್ರೈಸ್ಗೆ ಹೇಗಿರುತ್ತೋ ಏನೋ ಎತ್ತೋ ಹೇಗೆ ತೊಗೊಳೋದು. ಆನ್ಲೈನ್ ಆರ್ಡರ್ ಮಾಡೋರು ತುಂಬ ಅಂದರೆ ತುಂಬ ಕನ್ಫ್ಯೂಷನಲ್ಲಿದ್ರಿ, ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದಾ ಏನು ಅಂತ ಅಂದ್ಬಿಟ್ಟು. ಸೊ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಒಂದು ಪರ್ಲ್ ಲಾಂಗ್ ಹಾರ ಏನು ನೋಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಬಂದರೆ ನೀವು ಏನಿಲ್ಲ ಅಂತ ಅಂದರೂ 3-4 ಐಟಮ್ಸ್ನ ವಾಪಸ್ ತಗೊಳ್ದಲೇ ನೀವು ಹೋಗೋದೇ ಇಲ್ಲ, ಹಂಗಂತ ಅನಿಸುತ್ತೆ. ಆ್ಯಂಡ್ ಕಲ್ಲರ್ಸ್ ಆಗಿರ್ಬೋದು, ಡೀಟೇಲಿಂಗ್ ವರ್ಕ್ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ, ಮುಂಚೆ ಎಲ್ಲ ಬರೀ ಚಿನ್ನದಲ್ಲೇ ಡೀಟೇಲಿಂಗ್ ವರ್ಕ್ ಇತ್ತು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಸಿಲ್ವರ್ ಜ್ಯುವೆಲರಿ, ಇವಾಗ ನಾರ್ಮಲ್ ಈ ಒಂದು ಆರ್ಟಿಫಿಷಿಯಲ್ ಜ್ಯುವೆಲರೀಸಲ್ಲೂ ಕೂಡ ನಾವೇನು ಕಮ್ಮಿ ಇಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿ ಕ್ರಾಫ್ಟ್ ಮಾಡ್ತಾ ಇದ್ದಾರೆ. ನೀವು ಕಣ್ಣು ಮುಚ್ಕೊಂಡು ನಿಮ್ಮದೇನಾದರೂ ಬಡ್ಜೆಟ್ ಲೋ ಇದ್ದರೆ ಆರಾಮಾಗಿ ಈ ಒಂದು ಜ್ಯುವೆಲರೀಸ್ನ ಶಾಪ್ ಮಾಡ್ಬೋದು. ನಾನು ಕೂಡ ನಿಮ್ಮ ಥರನೇ ತುಂಬ ಕನ್ಫ್ಯೂಷನಲ್ಲಿದ್ದೆ. ಆನ್ಲೈನ್ ಆರ್ಡ್ರ್ ಮಾಡಿದ್ರೆ ಕ್ವಾಲಿಟಿ ಹೇಗಿರುತ್ತೋ, ಅಥವಾ ಈ ಒಂದು ಐಟಮ್ಸ್ನ ಏನು ನೋಡ್ತಾ ಇದ್ದೀರಾ, ನೆಕ್ ಪೀಸ್ಗಳನ್ನ, ಇದನ್ನು ತುಂಬ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ತುಂಬ ಜನ ಸೆಲ್ ಮಾಡ್ತಾ ಇದ್ದಾರೆ. ಬಟ್ ಕೆಲವರು ಆನ್ಲೈನ್ ಆರ್ಡ್ರ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ, ಹೆಂಗಿರುತ್ತೋ ಏನೋ ಎತ್ತ ಅಂತ. ಬಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಗೊತ್ತಿರೋ ಅಂಗಡಿ, ಅಟ್ಲೀಸ್ಟ್ ಸ್ವಲ್ಪ ಹತ್ರ ಇರೋ ಅಂಥ ಒಂದು ಶಾಪ್ಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಬಂದಾಗ ನಿಮಗೆ ಈ ಒಂದು ಆನ್ಲೈನಲ್ಲಿ ನೋಡೋದಕ್ಕೂ ನೀವೇ ನಿಮ್ಮ ಒಂದು ನೆಕ್ಗೆ ಹಾಕ್ಕೊಂಡು ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಿಮ್ಮ ಫೇಸ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನು ನೀವು ತೊಗೊಂಡು ಮನೆಗೆ ಹೋಗ್ಬೋದು. ನನಗೆ ಯಾಕೋ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನೇನು ತೊಗೋಬೇಕು ಅಂತ ಹೋಗಿರಲಿಲ್ಲ, ಬಟ್ ಇದು ಯಾಕೋ ನನಗೆ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಇದು ಲಕ್ಷ್ಮಿ ಪೆಂಡೆಂಟ್ ಇರೋ ಅಂಥ ನೆಕ್ ಪೀಸು. ಸೊ ಅದಕ್ಕೆ ಹಾಕ್ಕೊಂಡು ನೋಡ್ತಾ ಇದ್ದೆ ನಾನು. ಅದ್ರ ಜೊತೆಗೆ ನಿಮಗೆ ಸ್ಲೋಮೋ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಡಿಸೈನ್ಸ್. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಚಿನ್ನ ತೊಗೊಳೋದಂದರೆ 1 ಗ್ರಾಮ್ಗೆ 10,000 ಎತ್ಕೊಂಡು ಹೋದ್ರೇ ಬರೋದು 1 ಗ್ರಾಮ್ ಚಿನ್ನ. ಇನ್ನು ಸಿಲ್ವರ್ ಜ್ಯುವೆಲರಿ ಕೂಡ ಕೆಲವರು ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಕೆಲವ್ರಿಗೆ 5,000 10,000 ಮ್ಯಾಟ್ರ್ ಆಗಿರುತ್ತೆ. ಸೊ ಅಂಥವರು ಈ ಥರ ಒಂದು ಶಾಪ್ನ ವಿಸಿಟ್ ಮಾಡಿ ತೊಗೊಳೋದ್ರಿಂದ ನಿಮಗೂ ಕೂಡ ಖುಷಿ ಆಗುತ್ತೆ. ಸೊ ದ್ಯಾಟ್ ನಾವು ಒಂದು ಜ್ಯುವೆಲರೀಸ್ನ ಹಾಕ್ಕೊಂಡಿದ್ದೀವಿ, ಕಣ್ಣು ಮುಚ್ಕೊಂಡು ಯಾರೂ ಕೂಡ ನಂಬಕ್ಕಾಗದೇ ಇರೋ ಅಷ್ಟು ಡೀಟೇಲಿಂಗ್ ವರ್ಕ್ ಆಗಿದೆ. ಬರೀ ನಾರ್ಮಲ್ ಜ್ಯುವೆಲರೀಸ್ ಅಲ್ಲ, ಇಲ್ಲಿ ಸ್ಟೋನ್ ವರ್ಕ್ ಇರೋವಂಥ ಜ್ಯುವೆಲರೀಸ್ನು ನೀವು ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿತ್ತು. ಸೊ ನಾನು ಅದೇ ಹೇಳ್ತಾ ಇದ್ದೀನಿ ಅಲ್ವಾ, ನಿಮ್ಮದೇನಾದರೂ ಲೋ ಬಡ್ಜೆಟ್ ಇದ್ದರೆ ನೀವು ಈ ಥರ ಶಾಪ್ಗೆ ವಿಸಿಟ್ ಮಾಡಿ ನೀವು ಕೂಡ ಜ್ಯುವೆಲರೀಸ್ನ
ಪರ್ಚೇಸ್ ಮಾಡೋದ್ರಿಂದ ನಿಮಗೂ ಖುಷಿಯಾಗುತ್ತೆ. ಮಾಂಗಲ್ಯ ಚೈನ್ಸ್ ಆಗಿರ್ಬೋದು, ಬ್ರೇಸ್ಲೆಟ್ಸ್ ಆಗಿರ್ಬೋದು, ಆ್ಯಂಡ್ ಜಡೆ ಬಿಲ್ಲೆಗಳು, ಬೈತಲೆ ಬಟ್ಟು, ಡಾಬು, ಲಾಂಗ್ ಚೈನು, ಮೀಡಿಯಮ್ ಲೆಂತ್ ಚೈನ್ಸು, ನೆಕ್ ಪೀಸಸ್ಸು, ಚೋಕರ್ಸು, ಹಾಗೆ ಇನ್ನು ವೈಡ್ ವೆರೈಟೀಸ್ ಆಫ್ ಏನದು ಜ್ಯುವೆಲರೀಸ್ನ ನಾನು ಇಲ್ಲಿ ನೋಡಿದೆ. ಕಲ್ಲರ್ಸು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ವೆಯ್ಟ್ ಕೂಡ ಇದೆ, ತುಂಬ ಲೈಟ್ ವೆಯ್ಟು. ಏನಪ್ಪ ಈ ಒಂದು ಮಣಿ ಏರಿಸಿರೋ ಅಂಥ ದಾರ ಕಿತ್ತೋಗುತ್ತೇನೋ ಹಂಗೆ ಹಿಂಗೆ ಅಂತ ಕನ್ಫ್ಯೂಷನ್ ಇದ್ದರೆ ನಿಜವಾಗ್ಲೂ ಆ ಥರ ಏನೂ ಇಲ್ಲ. ಲೋಕಲ್ ಆಗಿ ಯಾವುದನ್ನು ಇಲ್ಲಿ ಕ್ರಾಫ್ಟ್ ಮಾಡಿಲ್ಲ, ಯೂಸ್ ಮಾಡಿಲ್ಲ ಐಟಮ್ಸ್ನ. ಇಲ್ಲಿ ಯಾವುದೋ ಒಂದು ಪ್ರಮೋಷನ್ಗೆ ಹೇಳೋ ಥರ ನಾನೇನು ಹೇಳ್ತಾ ಇಲ್ಲ, ನಾನೇ ಕಣ್ಣಾರ ನೋಡಿ ಮುಟ್ಟಿ ನೋಡಿದ್ರಿಂದ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಕ್ಳಿಗೂ ಕೂಡ ನೀವು ಈ ಥರ ನೋಡ್ತಾ ಇದ್ದೀರಾ, ಸಿಂಗಲ್ಲಾಗಿ ಸಿಂಪಲ್ಲಾಗಿ ಯಾವುದಾದ್ರೂ ಫಂಕ್ಷನ್ಗೆ ಹಾಕುವಂಥ ಐಟಮ್ಸು ಅಲ್ಲಿ ಸಿಗುತ್ತೆ. ಮಕ್ಕಳು ಯೂಶಲಿ ಗ್ರ್ಯಾಂಡಾಗಿ ಹಾಕ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಇಲ್ಲಿ ನನ್ನ ಮಗಳದು ಅದು ಅಂದರೆ ಅವಳು ಹಾಕ್ಕೊಂಡಿರೋಂಥ ಡ್ರೆಸ್ಗೆ ಅದು ಎದ್ದು ಕಾಣಿಸ್ತಾ ಇಲ್ಲ. ಬಟ್ ನಿಮ್ಮ ಮಕ್ಳಿಗೆ ಒಂದು ನಾರ್ಮಲ್ ಫಂಕ್ಷನ್ಗೆ ಆ ಥರ ಹಾಕ್ಕೋಬೋದು. ಇಲ್ಲೆಲ್ಲ ನೋಡ್ತಾ ಇರೋ ಜಡೆ ಬಿಲ್ಲೆಗಳು, ಲಾಂಗ್ ಚೈನ್ಸ್ ಎಲ್ಲ ತುಂಬ ಇದೆ ಫ್ರೆಂಡ್ಸ್. ಬ್ಯಾಂಗಲ್ಸ್ ಇತ್ತು. ಆ್ಯಂಡ್ ಬ್ಯಾಂಗಲ್ಸ್ ಅಂತೂ ನಾನು ಡೀಟೇಲ್ ಆಗಿ ತೋರ್ಸೋಕ್ಕಾಗಲಿಲ್ಲ, ಕಾರಣ ನಾನು ಇಬ್ಬರು ಮಕ್ಕಳನ್ನು ಕರ್ಕೊಬಂದಿದ್ದೆ. ಅವರು ವೀಡಿಯೋ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಬಟ್ ಆದರೂ ಕೂಡ ಅವ್ರೇನು ನನಗೆ ಕಾಟ ಕೊಡಲಿಲ್ಲ. ಬಟ್ ನನಗೆ ಅಯ್ಯೋ ಪಾಪ ಅನ್ನಿಸ್ತು, ಅವ್ರನ್ನ ಎಷ್ಟೊತ್ತಿಂದ ಎತ್ಕೊಂಡಿದ್ದೀನಿ ಅಂತ. ಇದೆಲ್ಲ ನೀವೇನಾದರೂ ಮದುವೆ ಸೀಸನ್ ಬರ್ತಾಯಿದೆ ಆಲ್ರೆಡಿ, ನಿಮಗೇನಾದರೂ ರೆಂಟಿಗೆ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ಪರ್ಚೇಸೇ ಮಾಡ್ಬೋದು. ಜಸ್ಟ್ 1000 ರೂಪೀಸಿಂದ ನಿಮಗೆ ಇಯರಿಂಗ್ಸು, ಲಾಂಗ್ ಚೈನು, ನೆಕ್ ಪೀಸು ಎಲ್ಲ ಸಿಗುವಂಥ ಸೆಟ್ ಈ ಒಂದು ಶಾಪಲ್ಲಿ ಸಿಗುತ್ತೆ. ಈ ಒಂದು ಶಾಪ್ನ ನೇಮ್ ದೇವರಾಜ್ ಫ್ಯಾನ್ಸಿ ಜ್ಯುವೆಲರ್ಸ್ ಅಂತ ಹೇಳಿಬಿಟ್ಟು ಮಲ್ಲೇಶ್ವರಮಲ್ಲಿದೆ. ನೀವು ಗೂಗಲ್ ಮಾಡಿದ್ರು ಈ ಒಂದು ಶಾಪು ನಿಮಗೆ ಆರಾಮಾಗಿ ಸಿಗುತ್ತೆ. ಮಲ್ಲೇಶ್ವರದಲ್ಲಿ ತುಂಬಾ ಶಾಪ್ಸ್ ಇದೆ. ಬಟ್ ಈ ಒಂದು ಶಾಪ್ಗೆ ನಾನು ಪರ್ಟಿಕ್ಯುಲರಾಗಿ ಹೋಗಬೇಕು ಅಂದ್ಕೊಂಡಿದ್ದು ತುಂಬ ಅಂದರೆ ತುಂಬ ಸಲ ನನಗೆ ಇನ್ಸ್ಟಾ ಸಜೆಸ್ಟ್ ಮಾಡ್ತಾಯಿತ್ತು ಈ ಒಂದು ಪೇಜ್ನ. ಅದಕ್ಕೋಸ್ಕರ ಒಂದ್ಸಲ ವಿಸಿಟ್ ಮಾಡ್ಕೊಂಡು ನಿಮಗೂ ತೋರಿಸಿದ್ರೆ, ಯುಗಾದಿ ಹಬ್ಬಕ್ಕೆ ಆದಷ್ಟು ಹತ್ರ ಯಾರಾದರೂ ಇದ್ದರೆ ಅಟ್ಲೀಸ್ಟ್ ಬ್ಯಾಂಗ್ಳೂರಲ್ಲಿ ಬಂದು ವಿಸಿಟ್ ಮಾಡಿ ಈ ಒಂದು ಜ್ಯುವೆಲರೀಸ್ನ ನೀವು ಶಾಪ್ ಮಾಡ್ತೀರಾ ಅಂತ ಅಂದ್ಕೊಂಡೆ. ನಿಮಗೂ ಈ ಒಂದು ವಿಡಿಯೋ ಇಷ್ಟ ಆದರೆ, ಇನ್ ಕೇಸ್ ಯಾರಾದರೂ ಈ ಥರ ಜ್ಯುವೆಲರೀಸ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಯಾರಾದರೂ ಆಗಿರ್ಬೋದು, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹೇಗಿತ್ತು ಜ್ಯುವೆಲರೀಸ್ನ ಅಂತ ಹೇಳಿಬಿಟ್ಟು. ನಾನು ಕೂಡ ಒಂದು ತೊಗೊಂಡಿದ್ದೀನಿ ಆ್ಯಂಡ್ ನನಗದು ಇಷ್ಟ ಆಯಿತು, ಅದಕ್ಕೆ ತೊಗೊಂಡಿದ್ದೀನಿ. ಇದಿಷ್ಟೇ ಈ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಆಲ್ ಸೋ ಮಚ್. ಬಾಯ್.